PhD ಮಾಡ್ತಿದ್ ನಾನು. PhD ಸಬ್ಜೆಕ್ಟ್ ಯಾವುದು ಅಂದ್ರೆ ದೇವ್ರಿಲ್ಲ ಅಂತ. 400 ಪೇಜ ಕರೆಕ್ಟ್ ಆಗಿ ಬರೋದ್ನಂತವ, ದೇವ್ರಿಲ್ಲ ಅಂತೇಳಿ, ಬಹಳ ದಾಖಲೆ ಸಮೇತವಾಗಿ. ಅವ PhD ಎಡ್ಡಿದ್ನಲ್ಲ ಅವ, ಏನೇ ಅವ ನಿಖರವಾಗಿ ದೇವ್ರಿಲ್ಲ ಅಂತ ಬರ್ಕ ಬಂದವನಲ್ಲ ಅಂತ ತಳ್ಬಿಟ್ನಂತೆ ಸರ್. 5-6 ವರ್ಷ ಕೊಡ್ಲೇ ಇಲ್ವಂತ ಅವಾರ್ಡ್ ಅವನು. ಯಾರೋ ಈ ರಮೇಶ್ ಅಂತವ್ರು ಬಂದ್ಬಿಟ್ಟು, ಏನ್ ಅನ್ಯಾಯಪ್ಪ, ಇಷ್ಟು ಚೆನ್ನಾಗಿ ಬರದವನೇ ದಾಖಲೆ ಸಮೇತ, ಕೊಟ್ಬಿಟ್ರಯ್ಯ ಅಂತೇಳಿ ಕೊಟ್ಬಿಟ್ರ. ಈಚೆಗೆ ಬಂದವನು ಫ್ರೆಂಡ್ಗಳೆಲ್ಲ ಕೇಳಂತ, ಏನೇ 7 ವರ್ಷ ಆದ್ರೂ ಅವಾರ್ಡ್ ಆಗಿರ್ಲಿ, ಈಗ ಆಯ್ತಲ್ಲ ಆದ್ರ ಅವ, ಅಯ್ಯೋ ದೇವ್ರಿಂದ ಆಯ್ತು ಸ್ವಾಮಿ, ದೇವ್ರ ಕೃಪೆಯಿಂದ ಆಯ್ತು ಅನ್ನ. ಅವನ್ ಸಬ್ಜೆಕ್ಟ್ DSS ಅಂದ್ರೆ ಏನು, RSS ಅಂದ್ರೆ ಏನು ಅಂತ ಕೇಳಿದ್ರು ನನಗೆ. ಅದಕ್ಕೆ ನಾನು ಉತ್ತರ ಹೇಳಲಿಲ್ಲ. ಯಾರೋ ಒಬ್ಬ ಅಲ್ಲಿ ಕೂತಿದ್ದವನು, ಸರ್ ನಾನು ಹೇಳ್ತೀನಿ ಸರ್ ಅಂದ. ನನಗೂ ಆಶ್ಚರ್ಯ ಆಗೋಯ್ತು ಸರ್. ಒಬ್ಬ ಹುಡುಗ BA ಮಾಡೋನು DSS ಅಂದ್ರೆ ಏನು, RSS ಅಂದ್ರೆ ಏನು, ಒಂದು ವರ್ಡಲ್ಲಿ ಹೇಳ್ತಾನೆ, ನಿನ್ಗೆ ಎಷ್ಟು ಖುಷಿ ಪಡ್ಬೇಕು ನಾವು. ಹೇಳಪ್ಪ ಅಂದೆ. ಅವ ಎಷ್ಟು ಚೆನ್ನಾಗಿ ಹೇಳ್ದ ಅಂದ್ರೆ, ಸಾರ್ DSS ಅಂದ್ರೆ ಬಾಟ್ಲ್ಗೆ ಹಾಕಿದ ಬೀಜ ಸಾರ್, RSS ಅಂದ್ರೆ ಭೂಮಿಗೆ ಹಾಕಿದ ಬೀಜ ಸಾರ್ ಅಂದ. ಉತ್ತರ ಸರಿ ಇದೆಯಾ ಹಿರಿಯ ಸಾಹಿತಿಗಳೇ? ಅಲ್ಲ, ತಾವೆಲ್ಲ ಹಿರಿಯರು, ಮಂಗಳೂರು ವಿಜಯ ಸರ್ ಅವರೆಲ್ಲ ಇಲ್ಲೇ ಇದ್ದಾರೆ. DSS ಅಂದ್ರೆ ಸಾರ್ ಬಾಟ್ಲಿಗೆ ಹಾಕದ ಬೀಜ ಸಾರ್. ಬಾಟ್ಲಿಗೆ ಹಾಕೋದ್ ಬೀಜ ಏನಾಗುತ್ತೆ? ಏನಾಗುತ್ತೆ? ಭೂಮಿಗೆ ಹಾಕದ ಬೀಜ ಸರ್ RSS. ಅದಕ್ಕೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅವ್ರ ಕೈಲಿ ಐತೆ ಸರ್. ಬಂದುಬಿಟ್ಟ ಸರ್. ನನಗೆ ಅವನಿಗೆ ಎಕ್ಸ್ಪ್ಲೇನು ಮಾಡಂಗಿಲ್ಲ, ಕ್ಲಾರಿಫಿಕೇಶನ್ ಕೊಡ್ಬೇಕು. ಆಗ ಒಂದ್ ಸ್ವಲ್ಪ ಉಳಿಸ್ಕೋಬೇಕಲ್ಲ, ನಮ್ದು ಗೌರವ ಉಳಿಬೇಕಲ್ಲ. ಅದಕ್ಕೆ ನಾನು ಒಂದ್ ಸ್ವಲ್ಪ ತ್ಯಾಪೆ ಹಾಕೋ ಕೆಲಸ ಶುರು ಮಾಡಿದೆ. ತ್ಯಾಪೆ ಹಾಕೋದನ್ನ ಗೊತ್ತಲ್ಲ ನಿಮ್ಗೆ, ಗೋಡೆ ಬಿರುಕ್ಬಿಟ್ಬಿಟ್ರೆ ತ್ಯಾಪೆ ಹಾಕ್ತಾರಲ್ಲ, ಹಂಗೆ ಹಂಗಲ್ಲ ಕಣೋ. ಒಂದು DSS ಇದ್ದದ್ರಿಂದನೇ ಆ ಕಾಲದಲ್ಲಿ ಇವತ್ತು ಒಂದಷ್ಟು ಜಮೀನುಗಳು, ಒಂದಷ್ಟು ಹಕ್ಕುಗಳು, ಒಂದಷ್ಟು ಧ್ವನಿ ಇವತ್ತು ತಾಲೂಕ್ ಆಫೀಸು, ಜಿಲ್ಲಾಡಳಿತ ಕಚೇರಿ ಮುಂದೆ ನಿಂತ್ಕೊಳ್ಳುವಾಗಿದೆ ಕಣೆ. ಇಲ್ಲ ಅದು ನಿಂತ್ಕೊತಿರ್ಲಿಲ್ಲ ಅಂದೆ ಸುಮ್ನೆ. ಹ್ಞೂ ಸ್ವಾಮಿ, ಅದಕ್ಕೆ ಅವರು ಪರ್ಮನೆಂಟ್ ಆಗಿ ಅಲ್ಲೇ ನಿಂತವ್ರೆ ನಾವ. ಹ್ಞೂ ಸ್ವಾಮಿ, ಪರ್ಮನೆಂಟ್ ಆಗಿ ಅದಕ್ಕೆ ಅಲ್ಲೇ ನಿಂತವ್ರ ಅವರು. ಆಮೇಲೆ ನಾನು ಏನಪ್ಪ ಇದಕ್ಕೂ ಉತ್ತರ ಹೇಳ್ತಾನಲ್ಲ ಅವನು ಒಂದಿ, ಇದಕ್ಕೂ ಉತ್ತರ ಹೇಳ್ಬಿಟ್ಟ ಅವನು. ದಲಿತ ಪ್ರತಿಭೆ ಅಂತ ಪ್ರತಿಭೆಯಲ್ಲಿ ಮಸ್ತಾಗವೆ, ಹೊಡೆರಿ ಚಪ್ಪಾಳೆ. ಅಂತ ಪ್ರತಿಭೆಗಳು ಬಹಳಷ್ಟವೆ. ಅದಕ್ಕೆ ನೀವೇನು ಸಾಮಾನ್ಯರಲ್ಲ, ಅಂತ ಅಸಾಮಾನ್ಯ ಪ್ರತಿಭೆಗಳಿದ್ದೀರಿ. ದೇಶ ಕಟ್ಟಲಿಕ್ಕೆ, ದ್ವೇಷ ಬಿತ್ತಲಿಕ್ಕೆ ಅವ್ರು ಹೇಳಿದ್ರಲ್ಲ, ದೇಶ ಕಟ್ಟೋದು ಹೇಗೆ, ದೇಶ ಒಡೆಯೋದು ಹೇಗೆ? ದೇಶ ಒಡೆಯೋದು ಹೇಗೆ? ದೇಶ ಒಡೆಯೋದು ಸುಲಭ ಅಲ್ವೇನ್ರಿ? ದ್ವೇಷ ಬಿತ್ತಿದ್ರೆ ಸಾಕು, ದೇಶ ಏನಾಗುತ್ತೆ? ಒಡೆದೋಗುತ್ತೆ. ದೇಶ ಕಟ್ಟಬೇಕಂದ್ರೆ ಯಾವ ಬೆಳಕು? ಸಂವಿಧಾನದ ಬೆಳಕಿನಲ್ಲಿ ಹೋದ್ರೆ ದೇಶ ಕಟ್ಟಬಹುದು. ಅಥವಾ ಅಂಬೇಡ್ಕರ್ ದಿಕ್ಕಿನಲ್ಲಿ ಹೋದ್ರೆ, ಅಂಬೇಡ್ಕರ್ ದಿಕ್ಕು ಯಾವುದು? ಉತ್ತರನೋ, ದಕ್ಷಿಣ, ಪೂರ್ವನೋ, ಪಶ್ಚಿಮನೋ? ಅಂಬೇಡ್ಕರ್ ದಿಕ್ಕು ಯಾವುದು? ಅಂಬೇಡ್ಕರ್ ದಿಕ್ಕು ಯಾವುದು ಅಂದ್ರೆ ಯಾವುದು? ಸೋದರತೆ, ಸಮಾನತೆ, ಸಮಗ್ರತೆ, ಏಕತೆ, ಭಾತೃತ್ವ. ಅದು ಅಂಬೇಡ್ಕರ್ ದಿಕ್ಕು. ಆ ದಿಕ್ಕಿಗೆ ಹೋಗ್ಬೇಕಾದ್ರೆ ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು ಇವತ್ತಿನ ಅಧ್ಯಯನ ಶಿಬಿರದಲ್ಲಿ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ಅಣ್ಣ ತಮ್ಮರು ಇಬ್ರು ಹೊಲ ಉಳುತ್ತಿರ್ತಾರೆ. ಮುಂದೆ ಅಣ್ಣ ನೇಗ್ಲು ಹೊಡಿತಿರ್ತಾನೆ, ಹಿಂದೆ ತಮ್ಮ ನೇಗ್ಲು ಹಿಡ್ಕೊಂಡು ನಿಂತಿರ್ತಾನೆ. ಹಾವು ಬಂದು ಏನ್ ಮಾಡುತ್ತೆ? ನಾಗರಾವು ಅಣ್ಣನ ಕಚ್ಚಿಬಿಡುತ್ತೆ. ಅಣ್ಣನ ಕಚ್ಚಿದ ಕೂಡ್ಲೆ ತಮ್ಮ ಅಣ್ಣನ ಹೆಗಲ ಮೇಲೆ ಹಾಕೊಂಡು ಪಂಡಿತರ ಹತ್ರ ಹೋಗಿ, ಸಾಹಿತಿಗಳೇ, ಪಂಡಿತರೇ, ನಮ್ಮ ಅಣ್ಣನಿಗೆ ಹಾವು ಕಚ್ಚಿಬಿಟ್ಟಿದೆ, ಔಷಧಿ ಕೊಡಿ.
ಆ ಪಂಡಿತ ಏನ್ ಹೇಳ್ತಾನೆ, ಹೌದಾ ತಗೋ ಔಷಧಿ, ಎಲ್ಲಿ ಕಚ್ಚಿದೆ ಅಲ್ಲಿ ಹಾಕು ಅಂದ್ಬಿಡ್ತಾನೆ ಸರ್ ಅವನು. ಯಾರು? ಪಂಡಿತ ಎಲ್ಲಿ ಕಚ್ಚಿದೆ ಅಲ್ಲಿ ಹಾಕು ಅಂತಾನೆ. ಇವ ತಮ್ಮ ಏನ್ ಮಾಡ್ತಾನೆ, ಹಣ್ಣನ್ನ ಕೆಳಕ್ ಮುಡುಗ್ಬಿಟ್ಟು ಎಲ್ಲಿ ಕಚ್ಚಿತ್ತು ಅವು ಒಂದಲ್ಲಿ ಕಚ್ಚಿತ್ತಲ್ಲ, ಓಡೋಯ್ತವನೆ ಸರ್. ಏನಾಗುತ್ತೆ ಏನಾಗುತ್ತೆ ಹಾವು ಕಚ್ಚಿದ ಜಾಗಕ್ಕೆ ಔಷಧಿ ಹಾಕಿದ್ದಿದ್ರೆ ಅಣ್ಣ ಬದುಕಿಡ್ತಿದ್ದ. ಆದ್ರೆ ಅವನ್ ತಗೊಂಡು ಹೋಗ್ತಿರೋ ಜಾಗ ಯಾವುದು ಅಂದ್ರೆ, ಹಾವು ಕಚ್ಚಿದ ಜಾಗ ಯಾವುದು ಹೊಲ. ಈಗ ನಾವು ಮಾಡ್ತಿರೋದೇನು ಎಲ್ಲಿಗಾಗ್ತಿದೀವಿ? ಅದಕ್ಕೆ ಇವತ್ತಿನ ನಮ್ಮ ಅವನತಿಗೆ, ನಮ್ಮ ನಾಶಕ್ಕೆ ಅಂತ ನೆಗೆಟಿವ್ ಹೇಳ್ತಿಲ್ಲ ನಾನು. ಇನ್ನೂ ಸಮಯ ಇದೆ ಅಂತ ಶಿವಸುಂದರದಾಸ್ ಅವ್ರು ಹೇಳ್ತಾರೆ. ನಾನು ನೆಗೆಟಿವ್ ಸಂದೇಶ ಅಂತೂ ಕೊಡಲ್ಲ. ಯಾಕೆಂದ್ರೆ ಬುದ್ಧ ಹೇಳಿರೋದು ಏನಂದ್ರೆ, ತಥಾಗತ ಗೌತಮ ಬುದ್ಧ ಆಕ್ಷನ್ ನೆಗೆಟಿವ್ ಆದ್ರೆ ರಿಸಲ್ಟ್ ಏನಾಗುತ್ತೆ? ಆಕ್ಷನ್ನೇ ನೆಗೆಟಿವ್ ಆದ್ರೆ ರಿಯಾಕ್ಷನ್ ಏನಾಗುತ್ತೆ? ಆಕ್ಷನ್ ಪಾಸಿಟಿವ್ ಆದ್ರೆ? ಇದು ಬುದ್ಧ ಹೇಳಿರ್ತಕ್ಕಂಥದ್ದು. ನೀವು ಯಾವಾಗ್ಲೂ ನಕಾರಾತ್ಮಕವಾಗಿ ಚಿಂತನೆ ಮಾಡಬೇಡಿ, ಪಾಸಿಟಿವ್ನೆಸ್ ಇರ್ಲಿ ಅಂತ ಹೇಳಿದ್ರು. ಹಾಗಾಗಿ ನಿಮಗೆ ಪಾಸಿಟಿವ್ ಹೇಳಲಿಕ್ಕೋಸ್ಕರನೇ ಈ ಅಧ್ಯಯನ ಶಿಬಿರ ನಾವಿಲ್ಲಿ ಇಟ್ಕೊಂಡಿರೋದು. ಅದನ್ನ ಹೇಳಲಿಕ್ಕೆ ಶಿವಸುಂದರದಾಸ್ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸಂವಿಧಾನದ ಬೆಳಕಿನಲ್ಲಿ ಹೋಗ್ತಾ ಇದ್ದೀವಿ ಅದ್ರ ಕೈ ಎತ್ತಿ. ಎಷ್ಟು ಜನ ಗರ್ಭಗುಡಿಗೆ ಹೋಗಿರೋ ಕೈ ಎತ್ತಿ. ಗರ್ಭಗುಡಿಯ ಬೆಳಕು ಸಂವಿಧಾನದ ಬೆಳಕು. ಗರ್ಭಗುಡಿಯ ಬೆಳಕು ಯಾವುದು? ಗರ್ಭಗುಡಿಯ ಬೆಳಕು. ಸಂವಿಧಾನದ ಬೆಳಕು ಯಾವುದು? ಸಂವಿಧಾನದ ಬೆಳಕು ಯಾವುದು? ಸಂವಿಧಾನದ ಬೆಳಕು ಅಂದ್ರೆ ಯಾವುದು? ನಿಮ್ ಕೈಗೆ ಪೆನ್ ಬಂದಿದೆಯಲ್ಲ, ನಿಮ್ ಜೇಬಲ್ ಪೆನ್ ಇದೆಯಲ್ಲ, ಅದು ಯಾವ ಬೆಳಕು? ಸಂವಿಧಾನದ ಬೆಳಕು. ಗರ್ಭಗುಡಿಲೋ ಕೈ ಮುಖ ನಿಂತ್ಕೈತಿರಲ್ಲ, ಅದ್ಯಾವ ಬೆಳಕು? ಅದ್ಯಾವ ಬೆಳಕು? ಯಾವ ಬೆಳಕದು? ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು, ಗರ್ಭಗುಡಿಯ ಬೆಳಕು ನಮ್ಮನ್ನು ಶಾಶ್ವತವಾಗಿ ಕಣ್ಣು ಮುಚ್ಚಿಸಿದೆ. ಯಾಕೆ ಅಂದ್ರೆ ದೇವ್ರಿದ್ದಾನೆ ಕಣ್ಣು ಮುಚ್ಕಪ್ಪ ಅಂತ. ದೇವ್ರಿದ್ದಾನೆ ಕಣ್ಣು ಮುಚ್ಕೋ. ಆದ್ರೆ ಸಂವಿಧಾನ ಮತ್ತು ಗ್ರಂಥಾಲಯ ನಿಮ್ ಕಣ್ಣನ್ನು ಮುಚ್ಕೋ ಅಂತ ಹೇಳಿದ್ಯಾ? ಗ್ರಂಥಾಲಯ ಏನ್ ಮಾಡುತ್ತೆ? ಕಣ್ಣನ್ನ ತೆರೆಸುತ್ತೆ. ಕಣ್ಣು ತೆರೆಯೋ ಜಾಗ ಯಾವುದು? ಕಣ್ಣು ಮುಚ್ಚೋ ಜಾಗ ಯಾವುದು? ಯಾವ್ದು ಆಯ್ಕೆ ಮಾಡ್ಕೊಳ್ತೀರಿ? ತಂಬಿಟ್ಟು ಎಷ್ಟು ಜನ ಮಾಡಿದಿರಿ? ಇದನ್ನ ನಾವು ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಇವತ್ತಿನ ಅಧ್ಯಯನ ಶಿಬಿರ ನಿಮ್ಗೆ ಉತ್ತರ ಕೊಡಬೇಕು. ಯಾವ ಬೆಳಕಿನಲ್ಲಿ ಹೋಗ್ಬೇಕಾದ ನೀವು ಯಾವ ಬೆಳಕಲ್ಲಿ ನಿಂತಿದ್ದೀರಿ? ಯಾವ ದಿಕ್ಕಿನಲ್ಲಿ ಹೋಗ್ಬೇಕಾದ ನೀವು ಯಾವ ದಿಕ್ಕಕ್ಕೆ ತಿರುಗಿಕೊಂಡಿದ್ದೀರಿ? ಇದಕ್ಕೆ ಕಾರಣ ಕಂಡುಹಿಡ್ಕೋಬೇಕು. ಪರಿಹಾರನು ಬುದ್ಧ, ಕಾರಣ ಮತ್ತು ಪರಿಹಾರ ಬುದ್ಧ ಹೇಳಿದ್ದಾರೆ. ಅದನ್ನ ತಿಳ್ಕೊಂಡು 2 ದಿನಗಳು ನಡೀತಕ್ಕಂಥ ಈ ಶಿಬಿರ ಗಂಭೀರವಾಗಿರುತ್ತರಿಂದ, ಆಮೇಲೆ ನೀವೇನು ಊರುಗಳಲ್ಲಿ ಏನ್ ಮಾಡೋದು? ಊರೊಳಗೆ ಏನ್ ಮಾಡೋದು? ಏನ್ ಮಾಡ್ತೀರಿ ಹೇಳ್ರಿ? ಈಗ್ಲೂ ಪೇಪರಲ್ಲಿ ದೇವಸ್ಥಾನಕ್ಕೆ ಹೋಯ್ತೀವಿ ಅನ್ಬಿಟ್ಟು ಪೇಪರಲ್ಲಿ ಬರ್ತಾವಲ್ಲ ಸರ್, ಈಗ್ಲೂ ಅದ್ಯಾರೋ ಕುಣಗಲ್ನವನು ದೇವರೇ ಬಂದು ಹೇಳ್ಬಿಟ್ಟದೆ ಅಂತ ಹೇಳಿ ನಾಚಿಕೆ ಆಗ್ಬೇಕಲ್ವಾ ಸರ್? ಯಾವ ಬೆಳಕಲ್ಲಿ ಇರ್ಬೇಕಾದವ್ರು ಎಲ್ಲಿ ಹೋಗಿದ್ದೀವಿ? ಆಮೇಲೆ ಓದ್ದವ್ರು ಅವ್ರು ಹೇಳಿದ್ರಲ್ಲ, ಅಕ್ಷರಸ್ಥ, ತಾವೇನೋ ಪದ ಬಳಸಿದ್ರಿ, ಅಕ್ಷರಸ್ಥ ಮೂರ್ಖರ ಶಿಖಂಡಿಗಳ. ಅಕ್ಷರಸ್ಥ ಇವರು. ಅದಕ್ಕೆ ಇದೊಂದು ಸುರೇಶ್ ಗೌತಮ್ ರವಿಕುಮಾರ್ ಅವರು ಒಂದಷ್ಟು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರನ್ನ ಕರೆಸಿದ್ದಾರೆ.
ನಮ್ದು ಭಾಷಣಗಳು ನಿಮ್ ನಗಿಸ್ಬೋದು, ನಿಮ್ಗೊಂದಷ್ಟು ಇದು ಮಾಡ್ಬೋದು ನಾವು, ಆದ್ರೆ ಇದ್ರ ಗಂಭೀರತೆ ಹಾಳಾಗ್ಬಾರ್ದು, ಇದ್ರ ಸೀರಿಯಸ್ನೆಸ್ ಹೋಗ್ಬಾರ್ದು. ಅದಕ್ಕೆ ನಮ್ಮ ಮೋಹನ್ ಕುಮಾರ್ ಹಿರಿಯವರು ವಕೀಲರು ಪುಸ್ತಕನೂ ತಗೊಂಡು ಬಂದವ್ರೆ, ನಿಮ್ಗೆ ಎಲ್ಲ ಹೇಳ್ಬೇಕು ಅಂತ ಬಂದಿದ್ದಾರೆ. ನೀವು ಇದನ್ನ ಸದುಪಯೋಗ ಪಡಿಸ್ಕೊಂಡು ಬರ್ಕೊಳ್ಳಿ. ಎಷ್ಟು ಜನ ಬರ್ಕತಾ ಇದ್ರಿ? ಕೈ ಎತ್ತಿ. ಬರ್ಕತಾ ಇದ್ದೀರಾ? ಗುಡ್. ಏನಂತ ಬರ್ಕೊಂಡಿದ್ದೀರಿ? ನಮ್ಮ ನಾಶಕ್ಕೆ ಅದ್ ಬರ್ಕೊಂಡಿದ್ದೀರಾ? ಒಬ್ಬ PhD ಮಾಡ್ತೀನಂತ ಪ್ರೊಫೆಸರ್ ರಮೇಶ್ ಸರ್, PhD ವೈಸ್ ಚಾನ್ಸಲರ್ ಆಗಿದ್ದೀರಿ, PhD ಮಾಡ್ತಿದ್ ನಾನು. PhD ಸಬ್ಜೆಕ್ಟ್ ಯಾವುದು ಅಂದ್ರೆ ದೇವ್ರಿಲ್ಲ ಅಂತ. 400 ಪೇಜ ಕರೆಕ್ಟ್ ಆಗಿ ಬರೋದ್ನಂತವ, ದೇವ್ರಿಲ್ಲ ಅಂತೇಳಿ, ಬಹಳ ದಾಖಲೆ ಸಮೇತವಾಗಿ. ಅವ PhD ಹೆಡ್ ಇದ್ನಲ್ಲ, ಅವ ಏನೇ ನಿಖರವಾಗಿ ದೇವ್ರಿಲ್ಲ ಅಂತ ಬರ್ಕ ಬಂದವನಲ್ಲ ಅಂತ ತಳ್ಬಿಟ್ನಂತೆ ಸರ್. 5-6 ವರ್ಷ ಕೊಡ್ಲೇ ಇಲ್ವಂತ ಅವಾರ್ಡ್ ಅವನು. ಯಾರೋ ಈ ರಮೇಶ್ ಅಂತವ್ರು ಬಂದ್ಬಿಟ್ಟು, ಏನ್ ಅನ್ಯಾಯಪ್ಪ, ಇಷ್ಟು ಚೆನ್ನಾಗಿ ಬರ್ದವನೇ ದಾಖಲೆ ಸಮೇತ, ಕೊಟ್ಬಿಟ್ರಯ್ಯ ಅಂತೇಳಿ ಕೊಟ್ಬಿಟ್ರ. ಈಚೆಗೆ ಬಂದವನು ಫ್ರೆಂಡ್ಗಳೆಲ್ಲ ಕೇಳಂತ, ಏನೇ 7 ವರ್ಷ ಆದ್ರೂ ಅವಾರ್ಡ್ ಆಗಿರ್ಲಿ, ಈಗ ಆಯ್ತಲ್ಲ ಆದ್ರ ಅವ, ಅಯ್ಯೋ ದೇವ್ರಿಂದ ಆಯ್ತು ಸ್ವಾಮಿ, ದೇವ್ರ ಕೃಪೆಯಿಂದ ಆಯ್ತು ಅನ್ನ. ಅವನ್ ಸಬ್ಜೆಕ್ಟ್ ಯಾವುದು? ಅವನ್ ಹೇಳ್ತಿರೋದು ಏನು? ಹಿಂಗ ಆಗ್ಬಾರ್ದು ಶಿಬಿರ ಇವತ್ತು. ಈ ತರ ಆಗ್ಬಾರ್ದು. ಆಗಲ್ಲ ಅಂದ್ರೆ ಕೈ ಎತ್ತಿ. ಸ್ವಾಮಿ ಹಿಂಗ ಆಗಲ್ಲ, ಇದು ಹಂಗಾಗ್ಬಿಟ್ರೆ ಕಷ್ಟ ಸರ್. ಸಬ್ಜೆಕ್ಟ್ ಯಾವ್ದೋ ಒಂದು ಈಚೆಗೆ ಬಂದು ಏನ್ ಹೇಳ್ತಿರೋದವ ಅಂದ್ರೆ ಎಂಥ ಬೆಳಕಲ್ಲಿ ಹೋಗ್ತಾ ಇದ್ದಾನೆ ಸರ್. ಅಲ್ಲ, ಸಂವಿಧಾನದ ಬೆಳಕು. ಅದು ಯಾವ ಬೆಳಕು? ಅದಕ್ಕೆ ಇಂಥ ಗಂಭೀರವಾದಂತ ಶಿಬಿರವನ್ನು ಆಯೋಜನೆ ಮಾಡಿ, ಇದು ಜಿಲ್ಲೆಗೂ ಆಗ್ಲಿ, ಬಹಳ ಅತ್ಯಂತ ಹತ್ರದಲ್ಲಿದೆ. ನಮ್ಮ ಸಮುದಾಯಗಳನ್ನು ಸರ್ವನಾಶ ಮಾಡ್ಲಿಕ್ಕೆ ಬಹಳ ಕಾಯ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ಯುದ್ಧ, ಇದು ಯುದ್ಧನೇ. ಇದಕ್ಕೇನು ಅಸ್ತ್ರಗಳು ಬೇಕಾಗಿಲ್ಲ, ಶಸ್ತ್ರಗಳು ಬೇಕಾಗಿಲ್ಲ. ಅದನ್ನ ಶಿವಸುಂದರ ದಾಸ್ ಅವರು ಏನ್ ಯುದ್ಧ ನಡೀತಾ ಇದೆ ಅಂತ ಹೇಳ್ತಾರೆ. ನೀವೆಲ್ಲ ಬರ್ಕೋಬೇಕು, ಈ ಅಧ್ಯಯನ ಶಿಬಿರವನ್ನ ಗಂಭೀರವಾಗಿ ತಗೊಳ್ಬೇಕು ನೀವೆಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳಿ, ನಮಗೆ ನಾವೇ ತೋಡಿಕೊಂಡಂತ ಸಮಾಧಿಗೆ ನಾವೇ ಒಳಗಡೆ ಹೋಗಿ ಕುಳಿತುಕೊಳ್ಳತಕ್ಕಂಥ ಸ್ಥಿತಿಗೆ ತಲುಪಿದೆಯಲ್ಲ ಅಂತೇಳಿ ಬಹಳ ಗಂಭೀರವಾದಂತ ಸ್ಥಿತಿಯನ್ನ ನಿಮ್ಮ ಯಾವ ಬೆಳಕಲ್ಲಿ ನೀವ್ಯಾವ ಬೆಳಕಲ್ಲಿದ್ದೀರಿ? ನಿಮ್ ಬೆಳಕು ಯಾವುದು? ನೋಡಿ, ಇದೇ ಬಂದಿರೋದು ಕಷ್ಟ. ಪಾಪ ಇಲ್ಲಿ ಬೋರ್ಡ್ ಹಾಕೊಂಡು ಸಂವಿಧಾನದ ಬೆಳಕು ಅಂತಿದ್ದಾರೆ. ನೀವ್ಯಾವ ಬೆಳಕಲ್ಲಿದ್ದೀರಿ? ಕೈ ಎತ್ತಿ. ಎಷ್ಟು ಜನ ಸಂವಿಧಾನ ಬೆಳಕಲ್ಲಿದ್ದೀರಿ? ಯಾವ್ದೋ 1, 2, 3, 4 ಈಗ ಎತ್ಬಿಟ್ರೆ ಡೇ. ನೀವು ಸಂವಿಧಾನದ ಬೆಳಕಲ್ಲೇ ಹೋಗೋದಾಗಿದ್ದಿದ್ರೆ ಸಮಸ್ಯೆಗಳು ಹುಡ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಉಪಕುಲಪತಿಗಳು, ನಮ್ಮ ಎಲ್ಲರೂ ಸಾಹಿತಿಗಳು, ಶಿವಸುಂದರ್ ಅವರು, ಲಕ್ಷ್ಮೀಪತಿ ಅವರು ಎಲ್ಲ ಇದ್ದಾರೆ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಎಲ್ಲ ವಿದ್ಯಾರ್ಥಿಗಳು ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡಿ. 1+1, ಆಮೇಲೆ 2+1, 3+1, ಈ ತರ ನೀವೆಲ್ಲ ಸೇರಿಸ್ಕೊಂಡು ನಾಳೆಯಿಂದ ಇವತ್ತು ಮತ್ತು ನಾಳೆ ಇದನ್ನು ಯಶಸ್ವಿಗೊಳಿಸಿ ಜಾಸ್ತಿ ಹೆಣ್ಮಕ್ಳುಗಳು ಜಾಸ್ತಿ ಬರ್ಬೇಕು. ಯಾಕೆಂದ್ರೆ ಹೆಣ್ಮಕ್ಳು ತುಂಬಾ ಅವ್ರು ಮಾಡೋ ಕೆಲಸಗಳು ಬಹಳಷ್ಟಿದೆ. ಹಾಗಾಗಿ ಹೆಚ್ಚು ಹೆಣ್ಮಕ್ಳನ್ನ ಇನ್ವಾಲ್ವ್ಮೆಂಟ್ ಆಗೋ ರೀತಿ ನಾವು ನೋಡ್ಕೊಂಡು ಈ ಒಂದು ಅಧ್ಯಯನ ಶಿಬಿರವನ್ನು ಅಂಬೇಡ್ಕರ್ ಸಂವಿಧಾನದ ಬೆಳಕು ಮತ್ತು ಅಂಬೇಡ್ಕರ್ ದಿಕ್ಕು ಇವೆರಡನ್ನು ಬಹಳ ಚೆನ್ನಾಗಿ ಟೈಟ್ಲ್ ಇಟ್ಟಿದ್ದಾರೆ. ಇವೆರಡರನ್ನ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲೂ ಡೈವರ್ಟ್ ಆಗೋದು ಬೇಡ. ಆ ಸಬ್ಜೆಕ್ಟ್ ಇಟ್ಟುಕೊಂಡೇ ನೀವು ಅಧ್ಯಯನಶೀಲರಾಗಿ ನಿರಂತರವಾದಂತಹ ವಿಚಾರಗಳನ್ನ ಇಟ್ಕೊಂಡು ಸಮುದಾಯ ಕಟ್ಟೋ ಕೆಲಸ, ದೇಶ ಕಟ್ಟೋ ಕೆಲಸ, ಮನಸ್ಸುಗಳನ್ನ ಕಟ್ಟೋ ಕೆಲಸವನ್ನ ನೀವು ಮಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್.